ಬ್ರೇಕಿಂಗ್ ನ್ಯೂಸ್ ಫೆಬ್ರವರಿ 3 ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಅಸ್ವಾಲ್ಡ್ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಸುಮಾರು 9:50ರಲ್ಲಿ 2 ಬೈಕ್ಗಳ ನಡುವೆ ನಡೆದ ಅಪಘಾತದಲ್ಲಿ 34 ವರ್ಷದ ರಾಕೇಶ್ ಎಂಬುವರು ಮೃತಪಟ್ಟಿದ್ದಾರೆ. 2 ಬೈಕಿನವರು ಇಬ್ಬರು ಸಹ ಅಸ್ವಾಲ್ಡ್ ಗ್ರಾಮದವರೇ ಆಗಿದ್ದು, ಮೈಸೂರು ಕಡೆಯಿಂದ ಬಂದ ರಾಕೇಶ್ ಹಿಂದೆ ಬಂದ ಅದೇ ಗ್ರಾಮದ ಭೈರಪ್ಪ ಎಂಬುವರು ವೇಗವಾಗಿ ಬಂದು ರಾಕೇಶ್ ಅವರ ಬೈಕಿಗೆ ಡಿಕ್ಕಿ ಹೊಡೆದು ಇಬ್ಬರೂ ಸಹ ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ. ಅಲ್ಲೇ ಇದ್ದ ಸ್ಥಳೀಯರಾದ ಮರಿದಾಸ್ ಪ್ರೇಮಕುಮಾರ್ ಕೆಂಪರಾಜು ಎಂಬುವರು ಇಬ್ಬರಿಗೂ ಸಹ ಮೇಲೆ ನೀರು ಕುಡಿಸಿ ಇಬ್ಬರ ಮನೆಯವರಿಗೂ ಫೋನ್ ಕರೆ ಮಾಡಿ ನಿಮ್ಮ ಮಕ್ಕಳಿಗೆ ಬೈಕ್ಗಳ ನಡುವೆ ಡಿಕ್ಕಿಯಾಗಿ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ವಿಚಾರಣೆ ತಿಳಿಸಿದರು. ಡಿಕ್ಕಿ ಆದ ಸ್ವಲ್ಪ ದೂರದಲ್ಲಿಯೇ ಭೈರಪ್ಪನವರ ಅಕ್ಕನಾದ ಕಾಮಾಕ್ಷಿ, ವೆಂಕಟೇಶ್ ರವರ ಮಗನಾದ ನವೀನ್, ಇವರ ತಮ್ಮ ಪ್ರವೀಣ್ ಮತ್ತು ಭೈರಪ್ಪನವರ ದೊಡ್ಡಮ್ಮ ಮಗನಾದ ಮನು ಸ್ಥಳಕ್ಕೆ ಬಂದು ವಿಚಾರಣೆ ಮಾಡದೆ ಏಕಾಏಕಿ ರಾಕೇಶ್ ಅವರಿಗೆ ನವೀನ್ ಎಂಬುವರ ಎದೆಗೆ ಮುಖಕ್ಕೆ ತೀವ್ರವಾಗಿ ಕಾಲಿನಿಂದ ಹೊಡೆದು ಕಿವಿ ಹಾಗೂ ಮೂಗಿನಲ್ಲಿ ರಕ್ತ ಸುರಿದು ಸ್ಥಳದಲ್ಲಿಯೇ ಪ್ರಜ್ಞೆ ತಪ್ಪಿದರು. ಅಷ್ಟರಲ್ಲೇ ರಾಕೇಶ್ ಅವರ ಕುಟುಂಬಸ್ಥರು ಸ್ಥಳಕ್ಕೆ ಬಂದು ಪ್ರಜ್ಞೆ ಬಿದ್ದಿದ್ದ ರಾಕೇಶ್ ಅವರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿದರು. ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಬೆಳಗ್ಗೆ 9:30 ರಾಕೇಶ್ ಮೃತಪಟ್ಟಿರುತ್ತಾರೆ. ಶವವನ್ನ ಬಿಳಿಕೆರೆ ಹೋಬಳಿಯ ಅಶ್ವಾಳ್ ಗ್ರಾಮಕ್ಕೆ ತಂದು ಆರೋಪಿಯ ಮನೆ ಮುಂದೆ ಶವವಿಟ್ಟು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ಹಾಗೂ ರಸ್ತೆ ತಡೆ ನಡೆಸಿ ನಮಗೆ ನ್ಯಾಯ ಕೊಡಿಸಬೇಕೆಂದು ತೀವ್ರವಾಗಿ ಪ್ರತಿಭಟನೆ ನಡೆಸಿದರು. ಸ್ಥಳದಲ್ಲಿ ಡಿವೈಎಸ್ಪಿ ರವಿ ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ವರದಿ ಮಸೀಂ ಶರೀಫ್, ಹುಣಸೂರು, NKS TV4. ಸರಿಯಾಗಿದ್ದೇ ಒಬ್ರು ಇವಾಗ ಆ ಥರ ಹೊಡೆದ್ಬಿಟ್ರೆ, ಇವಾಗ ನಮ್ಮ ದಲಿತರು ಅಂದ್ಬಿಟ್ಟು ಆ ಥರ ಹೊಡೆದ್ಬಿಟ್ರೆ ಯಾರು ಸುಮ್ಮನೆ ಆಯ್ತಾರೆ ಸರ್? ಇವಾಗ ನ್ಯಾಯ ದೊರಕಿಸ್ಕೊಡೋರು ಯಾರು? ಈ ಥರ ತಗೊಬಂದು ಹಿಂಗೆ ಹಾಕಕ್ಕೆ ಕೂತೀವಿ, ಒಬ್ರಾರು ಬಂದು ಅವ್ರ ಕಡೆಯವ್ರು ಯಾರು ಬಂದಿಲ್ವಲ್ಲ, ಇಲ್ಲಿ ಬಂದು ಏನಾಯ್ತು ನನ್ನ ಕಡೆಯಿಂದ ಹಿಂಗೆ ಆಯ್ತು ಅಂತ ಒಬ್ರು ತೀರ್ಮಾನನೇ ತಗೋತಾ ಇಲ್ವಲ್ಲ, ಹೆಂಗೆ ಮಾಡ್ಬೇಕು ಸರ್? ನಾವು ದಲಿತರು ಅಂದಮೇಲೆ ನಾವೇ ಕೆಟ್ಟವ್ರ? ಯಾರು ನ್ಯಾಯ ದೊರಕಿಸ್ಕೊಡ್ತಾರೆ ಈ ಥರ ಆದಾಗ? ಈಗ 3 ದಿನದಿಂದ ನಾವು ಎಲ್ಲ ಅಲಿತಾ ಕೂತೀವಲ್ಲ, ಆಸ್ಪತ್ರೆಗಳಿಗೆ ಅಲಿತಾ ಕೂತೀವಲ್ಲ, ಅಲ್ಲಿ ನೋಡಿದ್ರೆ ಅಲ್ಲೂ ಹಂಗೆ ಅದೇ ಥರ ಇತ್ತು. ಇವತ್ತು ಎಣ್ಣೆ ತರಬೇಕಾದ್ರೆ ಭಾಳ ಇದಾಗೋಯ್ತು ನಮಗೆ. ಅಲ್ಲಿಂದ ಬರ್ಬೇಕಾದ್ರೆ ಅವನೊಬ್ಬ ಏನು ಮಾಡ್ತಾನೆ? ಇವಾಗ ಅವ್ನಿಗೆ ಯಾರು ಆಸರೆ ಆಯ್ತಾರೆ? ನಮ್ಮ ಚಿಕ್ಕಪ್ಪನಿಗೆ, ನಮ್ಮ ಸ್ವಂತ ಚಿಕ್ಕಪ್ಪನೇ ಅವರು. ಯಾರು ಆಸರೆ ಕೊಡ್ತಾರೆ ಸರ್ ಅವನಿಗೆ? ಯಾರು ಮಾಡಿಕೊಡ್ತಾರೆ? ಈ ಸಾಯ ಗಂಟ ಯಾರು ಇಟ್ಟಾಕ್ತಾರೆ ಅವನಿಗೆ? ನಾವು ಕೊಡ್ತೀವಾ? ಇಲ್ಲ ಜನ ಕೊಡ್ತಾರಾ? ಯಾರು ಕೊಡ್ತಾರೆ? ಇವ್ನು ಹೆಂಗೆ ಹೊಡೆದ ಬಂದು ಕಾಲು ನಗ್ಗಾಕ್ಬೇಕಿತ್ತು, ಇಲ್ಲ ಕೈ ನಗ್ಗಾಕ್ಬೇಕಿತ್ತು ಅವನಿಗೂ? ಯಾಕೆ ಮಾಡ್ದ ಆ ಥರ? ಯಾವ ರೀತಿ ಮಾಡಬೇಕು ಸರ್? ಇವಾಗ ಯಾರಾದರೂ ನ್ಯಾಯ ದೊರಕಿಸ್ಕೊಡ್ತಾರ ಸರ್? ಅವಾಗಿಂದನೂ ಪೊಲೀಸ್ ಅವರೆಲ್ಲ ಬಂದು ನಿಂತವ್ರೆ, ಲೇಡೀಸ್ ನಾವೆಲ್ಲ ಬಂದು ಕೂತೀವಲ್ಲ, ಯಾರು ನ್ಯಾಯ ದೊರಕಿಸ್ಕೊಡ್ತಾರ ಅವನಿಗೆ ಹೇಳಿ? ಕಂಪ್ಲೇಂಟ್ ಕೊಟ್ಟರು ಫಸ್ಟು ಇಶ್ಯೂ ಮಾಡಿಲ್ಲ. ಯಾವುದು ನಮ್ಮ ಅಸ್ವಾಳ್ ಗ್ರಾಮದ್ದು ನಮ್ಮ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಆಯ್ತಾ ಇದ್ರು ಕೂಡ ಇಲ್ಲಿವರೆಗೂ ಬಂದು 1.5 ಗಂಟೆ ಆಗಿದೆ. ಯಾರೂ ಬಂದು ಏನು ಎಂತು ಅಂತ ಕ್ರಮ ಕೈಗೊಂಡಿಲ್ಲ. ಅದರಿಂದ ನಾವು ಪ್ರೊಟೆಕ್ಟ್ ತಗೊಂಡು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸ್ವಾಮಿ. ಯಾಕೆ ನಮ್ಮ ಹುಡುಗ ತೀರೋಗಿದ್ರಿಂದ ಅವನು ನ್ಯಾಯ ಸಿಗಬೇಕು ಅಂತ ನಾವು ಹೋರಾಡ್ತಾ ಇದ್ದೇವೆ ಹೊರತು ಬೇರೆ ಉದ್ದೇಶಕ್ಕೆ ಯಾವುದಕ್ಕೂ ನಾವು ಇದು ಮಾಡ್ತಾ ಇಲ್ಲ. ನಮಗೆ ನಮ್ಮ ತಮ್ಮ ತೀರೋಗಿರೋದ್ರಿಂದ ನನ್ನ ತಮ್ಮಂಗೆ ನ್ಯಾಯ ಸಿಗಬೇಕು. ಏನಾಗಿ ತೀರೋಗಿರೋದು ನಿಮ್ಮ ತಮ್ಮ? ಒಂದು ಇನ್ಸಿಡೆಂಟು ಫಸ್ಟು ನಡೆದ ಘಟನೆ ಏನು, ಬೈಕ್ ಟು ಆಕ್ಸಿಡೆಂಟ್ ಆಗಿದೆ. ಬೈಕ್ ಟು ಆಕ್ಸಿಡೆಂಟ್ ಆದಮೇಲೆ ಇಲ್ಲಿ ನಡೆದಿರೋಂಥ ಘಟನೆ ಏನಂದರೆ, ಬೈಕ್ ಟು ಆಕ್ಸಿಡೆಂಟ್ ಆದಮೇಲೆ ಆಕ್ಸಿಡೆಂಟ್ ಆದ ವ್ಯಕ್ತಿಗೆ ಇವನಿಗೂ ಏಟಾಗಿದೆ, ಇನ್ನೊಬ್ಬನಿಗೂ ಏಟಾಗಿದೆ. ಆದಾಗ ಇವ್ರಿಗೆ ಏಟಾಗಿದೆ ಅಂದ್ಬಿಟ್ಟು ಅವರ ಸಂಬಂಧಿಕ, ಅವ್ರ ಅಕ್ಕನ ಮಗ ಮತ್ತು ಇನ್ನೊಂದಿಬ್ಬರು ಜೊತೆಯಲ್ಲಿ ಸೇರಿ ಅವ್ರಿಗೆ ಹೊಡೆದು ಇದು ಮಾಡಿದ್ದಾರೆ. ಪ್ರಜ್ಞೆ ಹೋಗೋ ತನಕ ಹೊಡೆದಿದ್ದಾರೆ. ಯಾರು ಹೊಡೆದಿರೋರು? ಯಾರು ಸರ್? ಅವ್ರ ಅಕ್ಕನ ಮಗ. ಇನ್ನೊಂದು ಆಕ್ಸಿಡೆಂಟ್ ಆಯ್ತಲ್ಲ ಭೈರಪ್ಪ ಅನ್ನವ್ರಿಗೆ ಆಕ್ಸಿಡೆಂಟ್ ಆಗಿದೆ. ರಾಕೇಶ್ ಅವರು ಮತ್ತು ಭೈರಪ್ಪ ಅವ್ರದ್ದು ಬೈಕ್ ಟು ಆಕ್ಸಿಡೆಂಟ್ ಆಗಿದೆ. ಅದಾದ್ಮೇಲೆ ಅವ್ರ ಅಕ್ಕನ ಮಗ ಬಂದು ನವೀನ್ ಕುಮಾರ್ ಅನ್ನೋರು ಬಂದು ಮತ್ತೆ ಅವನ ಜೊತೆ ಇನ್ನಿಬ್ಬರು ಬಂದವ್ರೆ. ಅವ್ರ ಹೆಸರು ನನಗೆ ಗೊತ್ತಿಲ್ಲ ಸರ್. ಹೊಡೆದು ಅವ್ರಿಗೆ ಇಲ್ಲೇ ಪ್ರಜ್ಞೆ ತಪ್ಪಿದೆ. ಸೂಕಲ್ಲೆಲ್ಲ ಒದ್ದಿ ಪ್ರಜ್ಞೆ ತಪ್ಪಿದೆ. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಚಿಕಿತ್ಸೆ ಫಲಕಾರಿ ಸ್ಪಂದಿಸ್ತಾನೆ ಅವರು ಮೃತಪಟ್ಟಿದ್ದಾರೆ. ಅದಕ್ಕಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಈಗ ಇಲ್ಲೇ ಡೆತ್ ಆಗಿರೋದಕ್ಕೂ ಸಾಕ್ಷಿ ಇದಾರಲ್ಲ, ಅಲ್ಲೇ ಅದಕ್ಕೋಸ್ಕರನಾದ್ರೂ ನ್ಯಾಯ ಕೊಡ್ಸ್ಬೇಕಲ್ವಾ? ದಲಿತರು ಅಂತ ಅವ್ರು ಎಲ್ಲೋ ಔಸ್ಕೊಬಿಟ್ರೆ ನಾವೇನ್ ಮಾಡ್ಬೇಕು? ಅಮ್ಮಂಗೆ ಯಾರು ನ್ಯಾಯ ಕೊಡ್ಸ್ಬೇಕು? ಈಗ ಪೊಲೀಸ್ ಠಾಣೆಗೆ ಏನಾದ್ರು ದೂರ ನೀಡಿದ್ರ? ಯಾಕೆ ತಗತಾ ಇಲ್ಲ ಅಂತ 3 ದಿನ ಆಗಿದೆ. ಯಾಕೆ ತಗತಾ ಇಲ್ಲ ಪೊಲೀಸ್ನವ್ರು? ಪೊಲೀಸರು ಪ್ರೆಸೆಂಟ್ಲಿ ಅವ್ರು ಏನ್ ಹೇಳ್ತಾರೆ? ಹೋಗಿದ್ರೆ ಏನಾದ್ರು ಸ್ಟೇಷನ್ ಹತ್ರ? ಹೋಗಿ ಹೇಳಾಯ್ತು, ಬಂದಾಯ್ತು. ಈಗ ಅವ್ರ ಮನೆ ಹತ್ರ ಕಾವಲ್ ಕಾಯ್ಬೇಕು? ಸತ್ತೋಗಿರೋನ್ ಮನೆ ಹತ್ರ ಕಾವಲ್ ಕಾಯ್ಬೇಕು? ಅವನ ಮನೆ ಹತ್ರ ಯಾಕೆ ಕಾವಲ್ ಕಾಯ್ತಾ ಇದಾರೆ ಸರ್ ಪೊಲೀಸ್ನವರು? ಇಲ್ಲಿ ಬಂದು ಅವ್ರಿಗೆ ಮಾತ್ರ ಬಂದವ್ರೆ, ನಮಗೆ ಯಾಕೆ ಬಂದು ಕಾಯ್ತಿರ್ಲಿಲ್ಲ ಅವರು? ನಾವೆಲ್ಲ ಸ್ಟ್ರೈಕ್ ಬಂದ್ಮೇಲೆ ಓಡ್ ಬಂದವ್ರೆ ಎಲ್ರೂ. ಈಗ ಯಾಕೆ ಬಂದು ಮೊದ್ಲಿಂದ ಅವ್ರ ಮನೆ ಹತ್ರ ಕಾಯ್ತಿರ್ಲಿಲ್ಲ ಅವರು?
ಕರೆಸಿ ಈಗ ಅವ್ರನ್ನ. ನಮಗೆ ಏನ್ ಗೊತ್ತಾ, ತಾಯಿ ತಂದೆ ಪರಿಹಾರ ಬೇಕು. ಏನು ಡೆತ್ ಮಾಡವನೆ ಹೊಡೆದವನೆ ಅವನು ಬಂದು ಸರೆಂಡರ್ ಆಗ್ಬೇಕು, ಅವನು ಶಿಕ್ಷೆ ಆಗ್ಬೇಕು. ಇವರು ಇಲ್ಲ ಹೇಗೆ ಹೇಗಾಯ್ತು ಅಂತ ಏನಾದ್ರು ಮಾತಾಡ್ತೀರಾ? ತಿಂದು ಬಂದಂತೆ ಅವನ ಬಂದಂತೆ ಕ್ರಾಸೆ ಆಗಿ ಹಿಂಗೆ ಹೋದ ಇಟ್ಟಿಗೆ ಇವ್ನು ಬಿದ್ಕೊಂಡಂತೆ ಅವ್ನಿಗೆ ಹತ್ತ ಅವ್ರ ಅಕ್ಕನ ಮಗ ಬಂದು ಹೊಡೆದ್ಬಿಟ್ನಂತೆ. ಅಷ್ಟೊತ್ತಿಗೆ ಇಲ್ಲಿಬ್ರು ಯಾರು ಅಕ್ಕನ ಮಗನ ಹೆಸರೇನಮ್ಮ? ನವೀನ್ ಕುಮಾರ್ ಹೊಡೆದ್ಬಿಟ್ಟು ಪರಾರಿ ನಮ್ಮ ಮೈಗಳು ಬರೋದಕ್ಕೆ ಪರಾರಿ ಆಗೋದಂತ ಸ್ಥಳೇ ಇರಲಿಲ್ಲ ಅಲ್ಲಿ. ನಾವು ಅಷ್ಟೊತ್ತಿಗೆ ಬಂದ್ಬಿಟ್ರೆ ಹಾಕಿ ಅಂತೀವಿ, ಏನು ಏನಾದ್ರು ಹಾಕಿಲ್ಲ, ಏನು ಬಿದ್ದರಪ್ಪ ಅನ್ಕೊಂಡು ಹೊಡೆದ್ಬಿಟ್ಟು ಅಲ್ಲೇ ಇದೇ ಮುರ್ದೋಗಿತ್ತು. ಇಲ್ಲಿ ರಕ್ತ ಲೊಳ್ಳದಿಯೋದು ಇನ್ನು ಏನೋ ಎವಿಡೆನ್ಸ್ಗಳು ಇಟ್ಟಿದ್ದೀನಿ. ನಡೆಯೋದಕ್ಕೆ ಏನಾರು ದ್ವೇಷ ಏನಾರು ಇದೆಯಾ? ಹಳೆ ದ್ವೇಷ ಏನೂ ಇಲ್ಲ ಸ್ವಾಮಿ. ನಮ್ಮ ಹುಡುಗ ಯಾವ ಸವಾಸಕ್ಕೂ ಹೋಯ್ತಿರ್ಲಿಲ್ಲ. ಅವನಾಯ್ತು ಕಾರ್ಪೊರೇಷನ್ ಕೆಲಸ ಆಯ್ತು, ಭತ್ತ ಭಾನುವಾರ ಸಂಜೆ ತನಕ ಇದ್ದು, ಸಂಜೆ ಮೇಲೆ ವಾರಕ್ಕೊಂದ್ಸಲ ಅವ್ನು ಏನದೇ ಅವ್ನ ಕಾರ್ಯ ಮಾಡ್ಕೊಂಡು ಅವ್ನ ಪಾಡ್ಗೆ ಅವ್ನು ಇದ್ದಿದ್ದ ವ್ಯಕ್ತಿಗೆ ನಿಯತ್ತಾಗಿ ಇದ್ದವನಿಗೆ ಈ ಥರ ಮಾಡವ್ರೆ ಅಂದರೆ ಏನು ಅವ್ರಿಗೆ ನಮ್ಮ ತಮ್ಮನ ಮೇಲೆ ಏನಿತ್ತು? ಏನ್ ನಿಮ್ಮ ತಮ್ಮನ ಹೆಸರೇನು? ರಾಕೇಶ್. ಏನ್ ಕೆಲಸ ಏನಮ್ಮ? ಆಕ್ಸಿಡೆಂಟ್ಗಳು ಆಗ್ತವೆ ಸರ್, ಆಕ್ಸಿಡೆಂಟ್ ಆದವ್ರಿಗೆಲ್ಲ ಹೊಡೆಸಾಯಿಸ್ಬಿಡ್ತಾರ. ಅದರಿಂದ ನಮ್ಗೆ ನ್ಯಾಯ ಬೇಕು ಅಷ್ಟೇ. ಈಗ ನ್ಯಾಯ ಸಿಗ್ಲೇಬೇಕು, ನ್ಯಾಯ ಕೊಡೋದಂಗ ನಾವು ಎದ್ದೇಳೋದಿಲ್ಲ. ಅಲ್ಲಮ್ಮ, ಈಗ ಹೇಳ್ತಾ ಇದಾರೆ ಕೆಲವೊಂದಷ್ಟು ಈಗ ಬರೀ ಆಕ್ಸಿಡೆಂಟ್ ಮಾತ್ರ ಆಗಿದೆ, ಅದ್ರ ಮೇಲೆ ಗೊತ್ತಿಲ್ಲ. ಸಾಕ್ಷಿಗಳಿದೆ. ನ್ಯಾಯ ಬೇಕು ಅಷ್ಟೇ. ಇದಕ್ಕೆ ಪೊಲೀಸ್ ಅವರು ಸುರ ಇದಕ್ಕೆ ಜಾಮೀನಾಗಿದ್ದಾರೆ, ಇದಕ್ಕೆ ಶಾಮೀಲಾಗಿದ್ದಾರೆ, ಇದಕ್ಕೆ ಅನಿವಾರ್ಯವನ್ನು ಆಗಿದ್ದಾರೆ ಅಂತ ನಮ್ಮ ಅನಿಸಿಕೆ. ಏನಕ್ಕೆ ಅಂತಂದ್ರೆ ಪೊಲೀಸ್ನವರು ಸುಧಾ ನಾವು ಕಂಪ್ಲೇಂಟ್ ಕೊಟ್ಟರೆ ಅದನ್ನ ಎಕ್ಸ್ಪೈಸ್ ಮಾಡ್ತಂತೆ. ಅವರು ಪೊಲೀಸ್ನವರು ನಮ್ಮ ಕಂಪ್ಲೇಂಟ್ ಕೊಟ್ಮೇಲೆ ತಗೋಬೇಕು, ಅದನ್ನ ತಗೊಳ್ತಾ ಇಲ್ಲ ಪೊಲೀಸ್ನವರು. ಸುಧಾ ಇಲ್ವನ್ನಾಗಿದ್ದಾರೆ ಅಂತ ನಮ್ಗೆ ಆ ಕಡೆಯಿಂದ ಮಾಹಿತಿ ಇದೆ ಸರ್. ಪೊಲೀಸ್ನವರು ಸುಧಾ ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಬಿಡ್ತಾರ ಪೊಲೀಸ್ನವರು ನಮ್ಗೆ ಭಾರಿ ಏನೇ ಆದ್ರೂ ಅವರು ಪ್ರೊಡಕ್ಷನ್ ತಗೋದಲ್ಲ ಅನ್ನೋದಕ್ಕೆ ನಾವು ಹೆಚ್ಚಿನ ಮಾಹಿತಿ ಕೊಡ್ತೀವಿ.